ಓಬಳಾಪುರ ಗ್ರಾಮದ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ರೇಣುಕಾ ಪ್ರಸನ್ನ ಎಂ ಅಂತಂದ್ಬಿಟ್ಟು ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆಯಲ್ಲಿ ಹೊಸಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಓಬಳಾಪುರ ಗ್ರಾಮದಲ್ಲಿ ರೈತರಾದ ಗೋವಿಂದರಾಜು ಅವರವರು ಅತಿ ಹೆಚ್ಚು ರಾಗಿಯನ್ನು ಬೆಳೆದಿರುವುದಾಗಿ ತಿಳಿಸಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳಿರ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಹಾಜರಾಗಿರ್ತೀನಿ. ಸೊ ಹೊಸ ವರ್ಷ ಇವತ್ತು ಏನು ಆಚರಿಸ್ತಾ ಇದ್ದೀರಿ, ಅದ್ರ ಜೊತೆಗೆ ಈ ಒಂದು ಏನು ಕಾರ್ಯಕ್ರಮ ಇದೆ ಇದು ಒಂಥರ ವಿಭಿನ್ನ ರೀತಿಯಲ್ಲೇ ನಾವು ಒಂಥರ ಹೊಸ ವರ್ಷನ ಆಚರಿಸ್ತಾ ಇದ್ದೀರಿ ಅಂತ ನನ್ನ ಒಂದು ಅನಿಸಿಕೆ. ಸೊ ಏನಪ್ಪ ಅಂದರೆ ರೈತರು ಅವ್ರ ಹತ್ರ ಏನು ಜಮೀನಿಲ್ಲ, ಬೇರೆಯವರಿಂದ ಹೊರೆ ತಗೊಂಡು ಎಲ್ಲದನ್ನು ಕಷ್ಟಪಟ್ಟು ಬೆಳೆದಿರಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅವ್ರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಸೊ ಇಲ್ಲಿ ರಾಗಿನೂ ಕೂಡ ನಾವು ನೋಡ್ತಾ ಇದ್ರೆ ಏನಪ್ಪ ಅಂದರೆ ಬೇರೆ ಇದರಲ್ಲಿ ಒಂದು 25% ಸಣ್ಣ ಕಾಳಾದರೂ ಐತೆ, ಇಲ್ಲಿ ಏನಿಲ್ಲ. ಹೆಂಗೆ ಅಂದರೆ ಇಷ್ಟು ದಪ್ಪ ಈಕ್ವಲ್ ಆಗೈತೆ, ಮತ್ತು ಕಾಳು ತುಂಬ ತುಂಬಿರೋದು ದಪ್ಪ ಕಾಳು ಇದ್ದಾವೆ. ಸೊ ಇದು ನಮ್ಮ ಏನಪ್ಪ ಅಂದರೆ ಇವಾಗ ಹೊಸಕೋಟೆಯಲ್ಲಿ ನೀವೇ ನೋಡ್ತಿರ್ಬೋದು, ಎಲ್ಲರೂ ಜಮೀನೆಲ್ಲದೂ ಬೇರೆ ಏನೋ ಗೋಡನ್ಗೋ ಮತ್ತೊಂದು ಇನ್ನೊಂದಕ್ಕೋ ಇದು ಮಾಡಿ ಇಲ್ಲಿ ಏನು ಬೆಳೆನೇ ಸಿಗ್ತಾ ಇಲ್ಲ. ಏನು ನಾವು ಹಾಕೋವಂಥ ಔಷಧಿಗೆ ಅಥವಾ ಗೊಬ್ಬರಕ್ಕೆ ನಾವು ಏನು ಹಾಕ್ತೀರಿ ಅದಕ್ಕೆ ಕಾಸು ಬರೋಕ್ಕಿಲ್ಲ ಅಂತಂದ್ಬಿಟ್ಟು ಈ ಗೋಡನ್ಕಿರ್ಬೋದು ಇನ್ನೊಂದಕ್ಕಿರ್ಬೋದು ಮತ್ತೊಂದಕ್ಕಿರ್ಬೋದು ಬಾಡಿಗೆ ಕೊಟ್ಟರೆ ಆಲ್ಮೋಸ್ಟ್ 1,50,000 ಎಕರೆಗೆ ಒಂದು ತಿಂಗಳು ಬರ್ತದೆ, ಆರಾಮಾಗಿ ಜೀವನ ಸಾಗಿಸ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಬೇರೆಯವ್ರ ಹೊಲದಲ್ಲಿ ಇವರು ಉಳುಮೆ ಮಾಡಿ ಇಷ್ಟೊಂದು ಬೆಳೆ ಅಧಿಕ ಇಳುವರಿನ ಪಡೆದಿರ್ತಾರೆ. ಸೊ ಅವ್ರಿಗೆ ಎಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನ ಹೇಳ್ಬೋದು. ಎಷ್ಟು ಎಕರೆ ಇಲ್ಲ ಅಂದರೆ 20 ಎಕರೆಯಲ್ಲಿ ಅಂತ ಹೇಳಿದ್ದಾರೆ. 20 ಎಕರೆಯಲ್ಲಿ 150 ಕ್ವಿಂಟಾಲು ಇಳುವರಿನ ಪಡೆದಿದ್ದೀರಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಏನಪ್ಪ ಅಂದರೆ 17ರಿಂದ 18 ಕ್ವಿಂಟಲು ಎಕರೆಗೆ ಏನಪ್ಪ ಅಂದರೆ 6ರಿಂದ 7 ಕ್ವಿಂಟಲು ಸಾಮಾನ್ಯವಾಗಿ ಬೆಳೀತಾರೆ. ಅದಕ್ಕೆ ಟ್ರಿಪ್ಪಲ್ ಅಷ್ಟು ಬೆಳೆದಿದ್ದಾರೆ. ಸೊ ಅವರಿಗೆ ನನ್ನ ಅಭಿನಂದನೆಗಳು. ಹೊಸಕೋಟೆ ತಾಲೂಕು ಅಣಗಂಡಹಳ್ಳಿ ಹೋಬಳಿ, ಗ್ರಾಮ ಓಬಳಾಪುರ. ತಂದೆ ಹೆಸರು ಗೋಪಾಲಪ್ಪನವರು, ಅವ್ರ ಮಗ ಗೋವಿಂದರಾಜು ಅಂತೇಳಿ. ಅವರು 1 ಎಕರೆ 2 ಎಕರೆ ಮಾಡಿಕೊಂಡು ಕಾಲ ಕಳ್ಕೊಂಡು ಬಂದಿದ್ರು. ಆಮೇಲೆ ನನಗೂ ಹೇಳಿದ್ರು, ನಿನ್ನ ಕೆಲಸ ಬೇಡ, ಯಾವುದಾನ ಒಂದು ಕಂಪ್ನಿಗೆ ಹೋಗ್ರಿ, ನಿಮ್ಗೇನು ಕೆಲಸ ಅಂತ ಹೇಳಿದ್ರು. ಇಲ್ಲ, ನಾನು ವ್ಯವಸಾಯನೇ ಮಾಡ್ತೀನಿ ಅಂತೇಳಿ ಅವ್ರ ಹತ್ರ ನಾವು ಮಾತು ತಗೊಂಡು ವ್ಯವಸಾಯ ಮಾಡೋಕ್ಕೆ ಇಳಿದೆ. ಅಲ್ಲಿ 1 ಎಕರೆ ಮಾಡೋತ್ತಾವ 4 ಎಕರೆ ಆಯಿತು, 10 ಎಕರೆ ಆಯಿತು, ಹಂಗೆ ಮಾಡ್ಕೊಂಡು ಒಂದು 20 ಎಕರೆ ಗಂಟ ಹೋದೆ. ಆಮೇಲೆ ಎಲ್ಲ ಥರ ಗೊಬ್ಬರ ತಂದು ನಾನು ಬಿತ್ತವಾಗೆ ಹೀರಿಯ ಸಮೇತ ಎಲ್ಲ ಗೊಬ್ಬರನೂ ಒಂಥರ ಗೊಬ್ಬರ ಅಲ್ಲ, ಅದು ಏನು ಗೊಬ್ಬರ ಇರ್ತದೋ ಎಲ್ಲ ಮಿಕ್ಸ್ ಮಾಡಿ ಆ ಗೊಬ್ಬರ ಕೊಟ್ಟು ನಾನು ಬೆಳೆ ಮಾಡೋದು. ಉಳುಮೆ ಅಷ್ಟೇ ಹದವಾಗಿ ಟೈಮ್ ಉಳುಮೆ ಮಾಡಿ ಟೈಮ್ ಸರಿಯಾಗಿ ಬಿತ್ತನೆ ಮಾಡಿ ಗುಂಟ್ವಿ ಹಾಕಿ ಎಲ್ಲ ಥರ ಬೆಳೆ ಮಾಡಿ ಈ ಇಳುವರಿ ಪಡೆದಿರೋದು. ನಾವು ವರ್ಕ್ ಮಾಡೋದು, ನಾವೇನೋ ಜಮೀನು ಅಳತೆ ಏನು ಇದಿಲ್ಲ, ಅದು ಪಾಣಿ ಏನೋ ನಮ್ಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿರ್ತದೆ. ಒಂದು ಅಂದಾಜು ಕೊಟ್ಟಿರ್ತಾರೆ, ಇಷ್ಟು ಭೂಮಿ ನಮ್ದು ಅಂತ. ಒಂದು 18 ಒಂದು 19 ಎಕರೆ ಗಂಟ ಮಾಡಿದ್ದೀರಿ ನಾವು. ಅದನ್ನು ಇಳುವರಿನೂ ಚೆನ್ನಾಗಿ ಬಂದಿದೆ. ಅದಕ್ಕಾಗಿ ಆಮೇಲೆ ನಮ್ಮ ಅಣಗಂಡಹಳ್ಳಿ ಲಕ್ಷ್ಮೀಪತಿಯವರಾಗಿರ್ಬೋದು, ಗಣಗಳು ರಾಮಣ್ಣವ್ರು ಇರ್ಬೋದು, ತಿರುರಂಗ ಬಾಲಕೃಷ್ಣಣ್ಣವರು, ಆಮೇಲೆ ಮುತ್ಕೂರು ರಾಜಣ್ಣವರು, ತರ್ಬಳ್ಳಿ ಅಣ್ಣವರು, ನಮ್ಮ ಓಬಳಾಪುರ ಗ್ರಾಮ ಪ್ರಕಾಶ್ ಅವರು, ಕಲ್ಕುಂಟೆ ಅಗ್ರಹಾರ ಸುರೇಶ್ ಅಣ್ಣವರು, ಮರಿಯಪ್ಪನವರು, ಓಬಳಾಪುರ ಕಲ್ಕುಂಟೆ ಕೃಷ್ಣಪ್ಪನವರು, ಇವರೆಲ್ಲ ಇದ್ಕೊಂಡು ಈ ಥರ ವ್ಯವಸಾಯ ಮಾಡಿರೋವಾಗ ಇದನ್ನು ಹೆಸರು ಮಾಡೋಂಥದ್ದು ನಾವು ಮಾಡೇಬೇಕು. ನೀವು ರಾಶಿ ತಗೊಂಡೋಗಿ ಮನೇಲಿ ಹಾಕ್ಬಾರ್ದು, ಇಲ್ಲೇ ಇಟ್ಟು ಹೊಸ ವರ್ಷದ ದಿನ ನಾವು ಈ ಕಾರ್ಯಕ್ರಮ ಮಾಡೋಣ, ಒಂದು ಹೆಸರು ಮಾಡೋಣ ಇದನ್ನ ಅಂಥೇಳಿ ಅವರು. ನಾನು ಮನೆಗಿಲ್ಲ ತಗೊಂಡೋಗ್ತೀನಿ ಅಂದಿದ್ರು, ಬೇಡ ನೀನು ಹೆಸರು ಮಾಡೇಬೇಕು ಇದನ್ನ ಅಂಥೇಳಿ ಅವ್ರು ರಾಶಿ ಎತ್ತಕ್ಕೆ ಬಿಡ್ದಿರ ಇಲ್ಲಿ ನಿಲ್ಲಿಸಿ ಈ ದಿನ ಹೊಸ ವರ್ಷದ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. 18-20 ವರ್ಷನಿಂದ ಯಾವ ಥರ ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ವ್ಯವಸಾಯದಲ್ಲಿ ಅನುಭವ ನಮಗೆ ಮಾಡಿಕೊಟ್ಟಿದ್ದಂದ್ರೆ ಅವರೇ ಫಸ್ಟು. ಯಾವ ಟೈಮಲ್ಲಿ ಎಲ್ಲ ಟೈಮಲ್ಲಿನೂ ಯಾವ ಟೈಮ್ಗೆ ಏನು ಬಿತ್ತನೆ ಮಾಡಬೇಕು, ಏನು ಗುಂಟ್ವಿ ಹಾಕಬೇಕು, ನಾವು ಸುಮ್ಮನೆ ಇದ್ರೇನೋ ಅವರು ನಮ್ಮನ್ನ ಸುಮ್ಮನೆ ಬಿಡ್ತಾರಲ್ಲ. ಈ ಟೈಮ್ಗೆ ಕೆಲಸ ಮಾಡೇಬೇಕು, ನೀನು ಈ ಟೈಮ್ಗೆ ಈ ಕೆಲಸ ಮಾಡಿಬಿಟ್ಟು ಬೇರೆ ಎಲ್ಲೇನೋ ಹೋಗಂತೇಳಿ ಅವರು ಒತ್ತಾಯಿಸಿ ಮಾಡಿ ನಮ್ಗೆ ವ್ಯವಸಾಯ ನಮ್ಗೆ ಅಷ್ಟೊಂದು ಗೊತ್ತಿಲ್ದಿದ್ದಾಗೂ ತಿಳಿಸ್ಕೊಟ್ಟಿದ್ದಾರೆ.
ದಿವಸ ಎಲ್ಲ ಧನ್ಯವಾದ. ಮೊನ್ನೆ ಡಿಸೆಂಬರ್ 23ನೇ ತಾರೀಕು ರೈತ ದಿನಾಚರಣೆ ಆಯಿತು. ಅಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ರೈತರನ್ನ ಸನ್ಮಾನ ಮಾಡಿದ್ದಾರೆ. ಸೊ ಈ ವಿಷಯ ನಮಗೆ ಗೊತ್ತಾಗಿರ್ಲಿಲ್ಲ, ತಡವಾಗಿ ಗೊತ್ತಾದ್ರೂ ಅದ್ರ ಒಂದು ಇನ್ನು ಮಾಡೋಣ ಸರ್, ಅದರದ್ದೆಲ್ಲ ಏನು ಮಾಡೋಣ. ಕೈ ಈ ಕಡೆ ನೋಡಿ, ಸೈಡ್ ಅಗಲ ಮಾಡ್ತಾರೆ. ಕೊಡಿ ಹಂಚಿ ಈ ಕಡೆ ಕೊಡು, ಈ ಕಡೆ ಎಲ್ಲ ಕೊಡು, ಕೂತ್ಕೊಂಡು ಕೊಡು. ರೈತರಿಗೆ ತಿಳುವಳಿಕೆ ಕೊಟ್ಟಂಗೆ ಎಲ್ಲ ಇದನ್ನ ತಗೊಂಬಂದೆ ಅಂತ ಅಂದಿದ್ದು ವಿಷಯ ಅಂದ್ರೆ ನಮ್ಮ ಇಲಾಖೆಯಿಂದ ಏನಪ್ಪಾ ಅಂದ್ರೆ ಹಂಗಾಮಗಳಲ್ಲಿ ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ರಾಗಿ ಪ್ರಮುಖ ಬೆಳೆ. ಇಲ್ಲಿ ಅನ್ಗೊಂಡಳ್ಳಿಲಿ ಭತ್ತನೂ ಬೆಳೀತಾರೆ ಸ್ವಲ್ಪ. ಹಂಗಾಗಿ ಭತ್ತ, ರಾಗಿ, ತೊಗರಿ, ಅಲಸಂದೆನ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಎಲ್ಲರೂ ರೈತರಿಗೆ, ಯಾವುದೇ ರೈತರಾಗಿದೆ. ಜನರಲ್ಗೆ 50%, SC STಗೆ 75%. ಅಂದರೆ ಮ್ಯಾಕ್ಸಿಮಮ್ ಒಂದೊಂದು ಇದು ಬಿತ್ತನೆ ಬೀಜ. ಇವಾಗ ರಾಗಿ ಅಂದರೆ 18 ರೂಪಾಯಿ ಸಬ್ಸಿಡಿ ಅಷ್ಟೇ 1 kgಗೆ. SC STಗಾದರೆ 27 ರೂಪಾಯಿ kg ಸಬ್ಸಿಡಿ ಅಂತ ವಿತರಣೆ ಮಾಡಿದ್ದೀವಿ. ಸೊ MR1 ರೈತರು ಬೆಳೆದಿದ್ದಾರೆ. ನಾವೇನಪ್ಪ ಅಂದರೆ ಇಲ್ಲಿ ರೈತರು ಎಲ್ಲರೂ ರಾಗಿ ಚೆಲ್ತಾರೆ. ಸೊ ಚೆಲ್ಲೋದಕ್ಕೆ ನೀವು 10 kg ಕೊಟ್ಟರು ಸಾಕಾಗಲ್ಲ, 50 kg ಕೊಟ್ಟರು ಸಾಕಾಗಲ್ಲ, ಕ್ವಿಂಟಲ್ ಕೊಟ್ಟರು ಸಾಕಾಗಲ್ಲ. ನಮ್ಮ ರೆಕಮೆಂಡೇಶನ್ ಏನು ಹೇಳ್ತದೆ ಅಂದರೆ 10 kg ಅಷ್ಟೇ ಎಕರೆಗೆ ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀರಿ ಅಂದರೆ, ನಾವು ಏನು ಹೇಳ್ತೀರಿ ಅದನ್ನು ಬಿತ್ತನೆ ಮಾಡ್ದ ಅಂದರೆ ಪ್ಲಾಂಟ್ ಪಾಪ್ಯುಲೇಷನ್ ಏನು ಇದೆ ಮೇಂಟೈನ್ ಆಗ್ತದೆ. ಇವಾಗ ಒತ್ತಾಗಿ ಬಿತ್ತನೆ ಮಾಡಿ ಒಟ್ಟಾಗಿ ಇದು ಪೈರು ಬಂದಪ್ಪ ಅಂದರೆ ನಿಮ್ಗೇನು ಇಳುವರಿ ಬರೋದೇ ಇಲ್ಲ. ಹುಲ್ಲು ಅದನ್ನು ಸಪ್ಪೆ ಥರನೇ ಬರ್ತದೆ. ಸೊ ಹಂಗಾಗಿ ಏನು ಮಾಡ್ತಾರೆ ಕೆಲವು ರೈತರು, ನಾವು ಕೊಟ್ಟಿರೋ ಬೀಜದ ಇಲಾಖೆಯಿಂದ ಬರೀ 10 kg ಕೊಟ್ಟವ್ರೆ, ಅದೇನು ಸಾಕಾಗ್ತದೆ ಅಂತ ಅಂದ್ಬಿಟ್ಟು ತಮ್ಮ ಹತ್ರ ಇರೋ ಬಿತ್ತನೆ ಬೀಜನೂ ಮಿಕ್ಸ್ ಮಾಡ್ಬಿಡ್ತಾರೆ. ಹೌದಾ ಇಲ್ಲ? ಅದು ರೈತರು ಮಾಡ್ತಾ ಇರೋದು ಒಂದು ದೊಡ್ಡ ತಪ್ಪು. ಯಾಕಂದ್ರೆ ಇದ್ರ ಕ್ವಾಲಿಟಿನೇ ಬೇರೆ ಇರ್ತದೆ. ನಿಮ್ಮ ಹತ್ರ ಬೇರೆ ಬಿತ್ತನೆ ಬೀಜ ಬೇರೆ MR1 ಬಿಟ್ಬಿಟ್ಟು ML 365 ಅಥವಾ GP28 ಅಂಥದ್ದು ಮಿಕ್ಸ್ ಮಾಡ್ಬಿಡ್ತೀರಲ್ಲ, ಅವಾಗ ಒಂಥರ ಒಂದು ಬೇಗ ತಾನೇ ಬರ್ತದೆ, ಇನ್ನೊಂದು ಲೇಟ್ ಆಗ್ತಾನೆ ಬರ್ತದೆ. ನಿಮ್ಮ ಕಟಾವ್ಗೂ ತೊಂದರೆ ಆಗ್ತದೆ. ಹಂಗಾಗಿ ಯಾವುದೇ ಆಗಿರಲಿ ನಾವು ಏನು ರೆಕಮೆಂಡ್ ಮಾಡ್ತೀರಿ ಅದನ್ನೇ. ಸಾಲಿಲ್ವಾ ಅರ್ಧಕ್ಕಷ್ಟೇ ಹಾಕೊಂಡು ಅರ್ಧಕ್ಕೆ ಬೇರೆ ನಿಮ್ಗೆ ಬಿತ್ತನೆ ಬೀಜ ಇತ್ತಪ್ಪ, ಅರ್ಧ ಹೊಲಕ್ಕೆ ನಿಮ್ಗೆ ಚೆಳ್ಕೊಳ್ರಿ, ನಮ್ದೇನು ಇದಿಲ್ಲ. ಸೊ ಆ ಥರ ಮಳೆ ಬಂದಿಲ್ಲ ಅಂದ್ರೂ ಸಾವಯವ ಅಂಶ ಜಾಸ್ತಿ ಇದ್ದಪ್ಪ ಅಂದರೆ 1-2 ದಿವಸ ಲೇಟಾಗಿ ಮಳೆ ಆದ್ರೂ ತಡ್ಕೊಂತಿತ್ತು. ಇವಾಗ ಏನಪ್ಪ ಅಂದರೆ ಮಳೆ ಆಗಿಲ್ಲ ಅಂದರೆ ಒಣಗ್ತಾ ಇರ್ತವೆ. ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ ಹಸಿರೆಲೆ ಗೊಬ್ಬರಗಳು ಅಂತ ಏನಿದೆ, ಸೆಣಬು ಅಂಥವು ಸಿಕ್ಕಿಲ್ಲ ಅಂದ್ರೂ ಉಳ್ಳಿ ಅಂತೂ ಎಲ್ಲರ ಹತ್ರನೂ ಇರ್ತದೆ ಅಲ್ಲ, ಉಳ್ಳಿ ಚೆಲ್ಬಿಟ್ಟು ಬನ್ನಿ ಮಳೆಗೆ ಹೂವು ಹಾಕಿನ ಮುಂಚೆನೆ ಅಲ್ಲೇ ರೋಟ್ರಿ ಹೊಡೆದ ಅಂದರೆ ಅದೇ ಒಂಥರ ಗೊಬ್ಬರ ಹಾಕ್ದಂಗೆ ಆಗುತ್ತೆ. ಸೊ ಅದರಿಂದ ನೀವು ಬೇರೆ ಗೊಬ್ಬರ ಏನು ಯೂಸ್ ಮಾಡ್ತೀರಲ್ಲ ಅದನ್ನು ಕಡಿಮೆ ಮಾಡ್ಕೊಬೋದು. ನಂದಗುಡಿ ಕಡೆ ಎಲ್ಲ ಆಲ್ರೆಡಿ ಕೆಲವು ರೈತರು ಟ್ರೈ ಮಾಡಿದ್ದಾರೆ. ಈ ವರ್ಷ ಇಲ್ಲ ಅಂದರೂ ನೆಕ್ಸ್ಟ್ ವರ್ಷನಾದರೂ ಅವ್ರು ಬಂಪರ್ ಇಳುವರಿ ಬಂದಿದೆ. ಸೊ ಈ ಥರ ಒಂದು ಏನು ಇದಿದೆ ತಾಂತ್ರಿಕತೆಗಳು ಇದೆಯಲ್ಲ, ಅದನ್ನು ನೀವು ಉಪಯೋಗ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಇಳುವರಿ ಪಡಿಬೋದು. ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾಗದೇ ಏನಪ್ಪ ಅಂದರೆ ಕೃಷಿ ಯಾಂತ್ರೀಕರಣ ಯೋಜನೆ ಅಂತ ಇದೆ, ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಇದೆ. ನಮ್ಮಲ್ಲಿ ಡ್ರಿಪ್ಪು, ಸ್ಪ್ರಿಂಕ್ಲರ್ ಅಂದರೆ ಏನೋ ಇದು ಮೆಕ್ಕೆಜೋಳ, ನಮ್ಮ ತೊಗರಿ, ಮೆಕ್ಕೆಜೋಳ, ಅಲಸಂದೆ, ನಮ್ಮ ಬೆಳೆಗಳು, ಕೃಷಿ ಬೆಳೆಗಳು, ತರಕಾರಿ, ಹೂವು ಹಾಕಲ್ಲ ಅದಕ್ಕೆ ಬೆಳೆದ ಅಂದರೆ ಎಲ್ಲರಿಗೂ ಸೂಕ್ಷ್ಮ ನೀರಾವರಿ ಅಂದರೆ ಎಲ್ಲರಿಗೂ 90% ಸಬ್ಸಿಡಿ ಕೊಡ್ತೀವಿ.
ಗೋವಿಂದರಾಜನವರು ಸಹ ಸರಿಸುಮಾರು ಈ ಒಂದು ಭಾಗದಲ್ಲಿ 20 ಎಕರೆ ಜಮೀನಷ್ಟು ವ್ಯವಸಾಯವನ್ನ ನೋಡಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಎತ್ತುಗಳನ್ನು ನೋಡ್ತಾ ಇರ್ಬೋದು. ನೋಡಿ ಈ ಒಂದು ರೈತಾಪಿ ಜನಗಳು ಎಲ್ಲರ ಒಂದು ಸಮ್ಮುಖದಲ್ಲಿ ಅವರು ಬಹಳಷ್ಟು ಶ್ರಮಪಟ್ಟು ಕಷ್ಟಜೀವಿ. ನಾವು ದಿನನಿತ್ಯವನ್ನು ನೋಡ್ತಾ ಇರ್ತೀವಿ. ನಾವು ಒಂದು ಮೆಜಾರಿಟಿ ಪರ ಓಬಳಾಪುರದ ಗೋವಿಂದರಾಜ್ ಅವರು, ಅವ್ರ ತಂದೆಯವರು, ಅವ್ರ ಕುಟುಂಬದವರು ಎಲ್ಲ ಭಾಗವಹಿಸಿ ಈ ನಮ್ಮ ಕೃಷಿ ಸಹಾಯಕ ನಿರ್ದೇಶಕರು ರೇಣುಕಾ ಪ್ರಸಾದ್ ಸರ್ ಅವರು ಬರಕ ಹೇಳಿದರು. ನಮ್ಮ ಲಕ್ಷ್ಮೀಪತಿ ಅವ್ರಿಗೆ ಹೇಳಿದೆ, ಅವ್ರು ಬಂದರು. ಇದು ಇಷ್ಟು ಚೆನ್ನಾಗಿ ಇದು ಹಮ್ಮಿಕೊಂಡಿದ್ದಕ್ಕಾಗಿ ನಮ್ಗೆ ತುಂಬ ವಂದನೆಗಳು. ಆದರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಟ್ಯಾಕ್ಟರ್ಗಳಲ್ಲಿ ವ್ಯವಸಾಯ ಮಾಡೋರಿದ್ದಾರೆ ಹೊತ್ತು ನೇಗಿಲು ವ್ಯವಸಾಯ ಮಾಡೋರು ಜಮೀನು ಇದ್ರೇನು ಮಾಡೋಕ್ಕಾಗಲ್ಲ. ಅದು ಯಾಕಂದರೆ ಲಾಸ್ ಆಗ್ತದೆ ಅಂತ ಹೇಳ್ತಾವ್ರೆ. ಇವತ್ತು 350 ಕ್ವಿಂಟಾಲು ರಾಗಿ ಬೆಳೆದವ್ರೆ ಅಂದರೆ 20 ಎಕರೆಯಲ್ಲಿ ಇವರು ಸೆಮ್ಮೆ ದೇವರು ಕೇಳಿದ್ದಾನೆ. ದೇವರು ಇವ್ರ ಕಷ್ಟ ಜೀವಿತ ಅಂತೇಳಿ ಆಶೀರ್ವಾದ ಮಾಡಿದ್ದಾನೆ. ಮನುಷ್ಯರ ಆಶೀರ್ವಾದ ಅಲ್ಲ. ಇವತ್ತು ದೊಡ್ಡ ಮಟ್ಟದ ನಮ್ಮ ಲಕ್ಷ್ಮೀಪತಿ ಇವರು ಮೂಲತಃ ಅಳಿಬಂಸಂದ್ರ ಗ್ರಾಮದಿಂದ ಬಂದವರು. ಪಾಪ ನಮ್ಗೆ ಇವ್ರ ತಂದೆಯವರು ತುಂಬಾ ಗೊತ್ತು. ಇವ್ರ ತಂದೆಯವರು, ಇವ್ರ ತಾಯಿಯವರು ತುಂಬಾ ಆತ್ಮೀಯರು. ನಮ್ಗೆ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ, ಕೆಟ್ಟ ಆಲೋಚನೆ ಇಲ್ಲ. ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದ ವ್ಯಕ್ತಿಗಳು. ಇವ್ರಿಗೆ ಈ ಓಬಳಾಪುರದಲ್ಲಿ ಮನೆ ಬಿಟ್ರೆ ಬೇರೆ ಜಾಗ ಇಲ್ಲ.